ಪರಿಪಾಲಯ ಮಾಮಿವ ರಾಜಮುಖ ಪರಿಪಾಲಯ ಮಾಮಿವ ರಾಜಮುಖ ಗಿರಿರಾಜಸುತ ತನಯ ಸದಯ ಗಿರಿರಾಜಸುತ ತನಯ ಗಣನಾಥ ಪರಾತ್ಪರ ಶಂಕರ ಗಮವಾರಿ ನಿಧಿ ರಜನೀಕರ ಗಣನಾಥ ಪರಾತ್ಪರ ಶಂಕರ ಗಮವಾರಿ ನಿಧಿ ರಜನೀಕರ ಫಣಿರಾಜ ಕಂಕಣ ವಿಘ್ನ ನಿವಾರಣ ಫಣಿರಾಜ ಕಂಕಣ ವಿಘ್ನ ನಿವಾರಣ ಶಾಂಭವ ಶ್ರೀ ತ್ಯಾಗರಾಜನುತ ಫಣಿರಾಜ ಕಂಕಣ ವಿಘ್ನ ನಿವಾರಣ ಶಾಂಭವ ಶ್ರೀ ತ್ಯಾಗರಾಜನುತ ಗಿರಿರಾಜಸುತ ತನಯ ಸದಯ ಗಿರಿರಾಜಸುತ ತನಯ ಸದಯ ಗಿರಿರಾಜಸುತ ತನಯ ಸದಯ ಗಿರಿರಾಜಸುತ ತನಯ. ಸ್ನೇಹಿತರೆ, ವಿದುಲಕು ಮೃಕ್ಕೇದ ಅಂತ ತ್ಯಾಗರಾಜರು ಹೇಳಿದ್ದಾರೆ. ಕೋವಿದುಲಕು ಮೃಕ್ಕೇದ ಅಂತ ಹೇಳಿದ್ದಾರೆ. ಮತ್ತು ಸಂಗೀತ ಕೋವಿದುಲಕು ಮೃಕ್ಕೇದ ಅಂತ ಹೇಳಿದ್ದಾರೆ. ವಿದ್ವಾಂಸರಿಗೆ, ದೊಡ್ಡ ದೊಡ್ಡ ವಿದ್ವಾಂಸರುಗಳಿಗೆ, ಸಂಗೀತ ವಿದ್ವಾಂಸರುಗಳಿಗೆ ತಲೆಬಾಗಿ ವಂದಿಸುತ್ತೇನೆ ಅಂತ ತ್ಯಾಗರಾಜರು ಹೇಳಿದ್ದನ್ನು ಮತ್ತೊಮ್ಮೆ ನೆನಪಿಸ್ತಾ ಗಣನಾಥನ ಸ್ತುತಿಯೊಂದಿಗೆ ಪ್ರಾರಂಭ ಮಾಡಿದ್ದೇವೆ. ತ್ಯಾಗರಾಜರ ಬಗ್ಗೆ ಮಾತನಾಡಲಿಕ್ಕೆ ಹೊರಟ್ರೆ ಮುಗಿಯುವಂಥದ್ದಲ್ಲ ಅಂತ ನಿಮಗೆಲ್ಲರಿಗೂ ಗೊತ್ತಿರಬಹುದು. ಆದರೆ ರಾಮನವಮಿಯ ಈ ಶುಭಾವಸರದಲ್ಲಿ ತ್ಯಾಗರಾಜರ ಅವರು ಚಿತ್ರಿಸಿದ ರಾಮನ ಕುರಿತಾಗಿ ಒಂದು ಭಾಗವನ್ನು ಮಾತ್ರ ನನ್ನ ಮುಂದೆ ಇಟ್ಟುಕೊಂಡು ಮಾತಾಡಲಿಕ್ಕೆ ಪ್ರಯತ್ನಿಸ್ತೇನೆ. ಹೇಳೋದಾದರೆ 10 ವಿಷಯಗಳು ಮುನ್ನುಗ್ಗಿಕೊಂಡು ಬರ್ತವೆ. ಆದ ಕಾರಣ ಒಂದು ಪುಸ್ತಕವನ್ನು ಎದುರಿನಿಂದ ಇಟ್ಟುಕೊಂಡ್ಬಿಟ್ಟು ಆಚೀಚೆ ಓಡಾಡದ ಹಾಗೆ ನಾನು ಸ್ವಲ್ಪ ಜಾಗ್ರತೆ ಮಾಡಿಕೊಳ್ತೇನೆ. ಯಾಕಂದರೆ ತ್ಯಾಗರಾಜರು ಕಡೆಗೆ ಮೈ ಮೇಲೆ ಬಂದುಬಿಟ್ರೆ ಕಷ್ಟ. ನಮಗೆಲ್ಲ ತಿಳಿದಿರುವ ಹಾಗೆ 1400 ಈ ಘಟ್ಟದಲ್ಲಿ ಶ್ರೀಪಾದರಾಯರಿದ್ದರು. 1440ಕ್ಕೆ ವ್ಯಾಸರಾಯರಿದ್ದರು. 1484ಕ್ಕೆ ಪುರಂದರದಾಸರ ಉದಯ ಆಯಿತು. 1480ಕ್ಕೆ ವಾದಿರಾಜರ ಉದಯ ಆಯಿತು. 1490ರ ಅಂದಾಜಿಗೆ ಕನಕದಾಸರ ಉದಯ ಆಯಿತು. ಈ ದಾಸವರೇಣ್ಯರು ಮತ್ತು ನಮ್ಮ ಸಂತವರೇಣ್ಯರು ದಾಸ ಸಾಹಿತ್ಯವನ್ನು ಸೃಷ್ಟಿ ಮಾಡ್ತಾ ಇದ್ದ ಹಾಗೆ ತೆಲುಗು ದೇಶದಲ್ಲಿ 1408ರಿಂದ 1507ರವರೆಗೆ ಒಂದು ಸುಮಾರು 3 ವರ್ಷ ಅಂತ ಇಟ್ಕೊಳ್ವ ಇದ್ದವರು ತಾಳ್ಳಪಾಕಂ ಅಣ್ಣಮಾಚಾರ್ಯವರು. ಇವರ ನಂತರ ಭದ್ರಾಚಲ ರಾಮದಾಸರು ಕಾಣಲಿಕ್ಕೆ ಸಿಗ್ತಾರೆ. ಕ್ಷೇತ್ರಜ್ಞ ಸಿಗ್ತಾರೆ. ಹೀಗೆ ಕೆಲವಾರು ಹೆಸರುಗಳು ನಮ್ಮ ಕಿವಿಯಲ್ಲಿ ಅನುರಣಿಸುತ್ತವೆ. 15-16ನೇ ಶತಮಾನಕ್ಕಾಗುವಾಗ ತೆಲುಗು ನಾಡಿನಲ್ಲಿ
ಕಾಕರ್ಲ ವಂಶದಲ್ಲಿ ಪಂಚನದ ಬ್ರಹ್ಮ ಅಂತ ಇದ್ರು. ಪಂಚನದ ಬ್ರಹ್ಮ, ಮುಲಕನಾಡು ಬ್ರಾಹ್ಮಣರು, ಭಾರದ್ವಾಜ ಗೋತ್ರ. ಪಂಚನದ ಬ್ರಹ್ಮರಿಗೆ 5 ಮಕ್ಕಳು. 5 ಮಕ್ಕಳ ಹೆಸರು ಹೇಳುವಂಥ ಕೆಲಸ ಬೇಡ ನನಗೆ, ಇದೇ ಇಲ್ಲಿ. ಆದರೆ ಗಿರಿರಾಜ ಸೂತ ಅಂತ ಹೇಳಿದ್ರಲ್ಲ, ಆ ಗಿರಿರಾಜ ಬ್ರಹ್ಮ ನಮಗೆ ಬೇಕೀಗ. ಇಲ್ಲಿ ಹೇಳಿದ್ದು ಪರಮೇಶ್ವರನಿಗೆ, ಆದರೆ ಇಲ್ಲಿ ಗಿರಿರಾಜ ಸುತವನ್ನು ಅವರು ಮತ್ತೆ ತ್ಯಾಗರಾಜರು ಹೊಂದಿಸಿಕೊಂಡದ್ದು ಯಾಕಂದರೆ ಅವರ ಮುತ್ತಜ್ಜನನ್ನು ನೆನಪಿಸಿಕೊಂಡದ್ದು. ಗಿರಿರಾಜ ಬ್ರಹ್ಮ. ಆ ಸಮಯದಲ್ಲಿ ಅಥವಾ ಮುಂದಿನ ಸಮಯದಲ್ಲಿ ಗಿರಿರಾಜ ಕವಿ ಅಂತ ಒಬ್ಬರಿದ್ದರು. ಇವರು ಒಂದೇ ಅಲ್ಲ, ಅವರು ಬೇರೆ. ಗಿರಿರಾಜ ಕವಿ ಬೇರೆ, ಇವರು ಗಿರಿರಾಜ ಬ್ರಹ್ಮ. ಈ ಗಿರಿರಾಜ ಬ್ರಹ್ಮನ ಮಗನೇ ರಾಮಬ್ರಹ್ಮ. ರಾಮಬ್ರಹ್ಮನ ಮಗನೇ ತನಯನೇ ತ್ಯಾಗಬ್ರಹ್ಮ. ರಾಮಬ್ರಹ್ಮ ತನಯುಡವು. ರಾಮಬ್ರಹ್ಮ ತನಯುಡು ತ್ಯಾಗರಾಜು ತಾಪಾಡುಚು ಜಗ. ದೊರಕುನ ಇಟುವಂಟಿ ಸೇವಾ ಅಂತ ತ್ಯಾಗರಾಜರು ಹೇಳುವಾಗ ಅಲ್ಲಿ ಅಪ್ಪನನ್ನು ನೆನೆಸ್ಕೊಳ್ತಾರೆ. ರಾಮಬ್ರಹ್ಮ ತನಯುಡವು ತ್ಯಾಗರಾಜ ಹಾಡ್ತಾ ಇದೆ ಇದನ್ನು ಅಂತ. ಈಗ ರಾಮಬ್ರಹ್ಮನ ಮಗ ತ್ಯಾಗಬ್ರಹ್ಮ. ರಾಮಬ್ರಹ್ಮನ ಹೆಂಡತಿ ಸೀತಮ್ಮ. ಅವರ ಮೊದಲ ಹೆಸರು ಶಾಂತಮ್ಮ, ಅವರು ಸೀತಮ್ಮ. ಸೀತಮ್ಮ ಮಾಯಮ್ಮ ಸೀತಮ್ಮ ಮಾಯಮ್ಮ ಶ್ರೀರಾಮುಡು ತಂಡ್ರಿ ರಾಮುಡು ರಾಮಬ್ರಹ್ಮ, ಸೀತಮ್ಮ ಅಮ್ಮ ಅಂತ ಹೇಳುವಂಥದ್ದನ್ನು ಬಹಳ ಮೆತ್ತಗೆ ವಸಂತ ರಾಗದಲ್ಲಿ ಇದನ್ನು ಸೇರಿಸ್ಕೊಂಡು ಬಿಟ್ಟಿದ್ದಾರೆ. ಹೀಗೆ ರಾಮಬ್ರಹ್ಮ ಮತ್ತು ಸೀತಾ ದಂಪತಿಗಳಿಗೆ ಹುಟ್ಟಿದವರು. ಅಜ್ಜನ ಹೆಸರನ್ನು ಒಬ್ಬರು ಪಂಚನದ ಬ್ರಹ್ಮ, ಪಂಚಾಪಕೇಶ ಬ್ರಹ್ಮ, ತ್ಯಾಗಬ್ರಹ್ಮ. ಈ ಪಂಚನದ ಬ್ರಹ್ಮ ಅಂತೇಳಿ ಹೇಳುವ ಅಜ್ಜನ ಹೆಸರಿನ ಮನುಷ್ಯ ಸ್ವಲ್ಪ ತೀರ್ಕೊಂಡು. ಪಂಚಾಪಕೇಶ ಬ್ರಹ್ಮ ಉಳಿದು ಅವರು ಮಂಡೇನ್ ಅಥವಾ ಲೋಕದ ರುಚಿಗಳನ್ನು ಹೆಚ್ಚು ಸವಿಯುತ್ತ ತ್ಯಾಗಬ್ರಹ್ಮನಿಗೆ ವೃದ್ಧ ದಿಕ್ಕಿನಲ್ಲಿ ನಡೆದಂಥವರು. ಅವರು ಜಲ್ಪೇಶ ಅಂತ ಅವರ ಇನ್ನೊಂದು ಹೆಸರು, ಜಲ್ಪೇಶ. ಈ ಪಂಚಾಪಕೇಶ ಬ್ರಹ್ಮ ಮತ್ತು ತ್ಯಾಗಬ್ರಹ್ಮ ಇವರು ಅಣ್ಣ ತಮ್ಮಂದರು ತಿರುವಯ್ಯಾರಿನಲ್ಲಿ ಬಂದು ನೆಲೆಸುವಂತಾಯಿತು. ಆಂಧ್ರ ದೇಶದ ಕಾಕರ್ಲದಿಂದ ತಿರುವಯ್ಯಾರಿಗೆ ಬಂದರು. ಅದಕ್ಕೆ ಪಂಚನದ ಕ್ಷೇತ್ರ ಅಂತ ಹೆಸರು. ಯಾಕಂದರೆ 5 ನದಿಗಳಿದೆ. ಕಾವೇರಿ, ಕೊಲ್ಲಡಂ, ಕುಡಮುರುಟಿ, ವೆನ್ನಾರ್ ಮತ್ತು ವೆಟ್ಟಾರ್ ಅಂತ ಹೇಳುವಂಥ 5 ನದಿಗಳ ಸಂಗಮ ಪ್ರದೇಶ ಈ ತಿರುವಯ್ಯಾರು ಅಥವಾ ಕಾವೇರಿ ನದಿ ಪ್ರದೇಶ. ಇಲ್ಲಿ ಪಂಚನದ ಕ್ಷೇತ್ರ. ಪಂಚನದೀಶ್ವರ ಪಾಹಿಮಾಂ ಅಂತೇಳಿ ಒಂದು ಹಾಡಿದೆ. ಅದು ಅವನನ್ನೇ, ಆ ಈಶ್ವರನನ್ನು ಕುರಿತಾಗಿ ಬರೆದಂತಹ ಹಾಡು. ಆ ತಿರುವಯ್ಯಾರಿನಲ್ಲಿ ತ್ಯಾಗರಾಜರು ಇದ್ದದ್ದು ಜಾಗ. ನಿಜವಾಗಿಯೂ ಅವರು ಹುಟ್ಟಿದ್ದು ತಿರುವಾರೂರಿನಲ್ಲಿ, ಅನಿತ ದೂರದಲ್ಲಿ ತಿರುವಾರೂರಿದೆ, ಅಲ್ಲಿ ಹುಟ್ಟಿದರು. ಈ ತ್ಯಾಗರಾಜರು ಶ್ಯಾಮಶಾಸ್ತ್ರಿಗಳ ನಂತರ ಹುಟ್ಟಿದವರು. ಶ್ಯಾಮಶಾಸ್ತ್ರಿಗಳು ದೊಡ್ಡವರು. 1762 ಶ್ಯಾಮಶಾಸ್ತ್ರಿಗಳಾದರೆ 1767 ತ್ಯಾಗರಾಜರು. ಸ್ವಲ್ಪವೇ ಸಮಯದ ಅಂತರದಲ್ಲಿ 1775ರಲ್ಲಿ ಮುತ್ತುಸ್ವಾಮಿ ದೀಕ್ಷಿತರು. ಅದೇ ಜಾಗ, ಒಂದೇ ಸ್ಥಳದಲ್ಲಿ, ಇಂಥ ಒಂದು ಸಂಗಮ ಪ್ರದೇಶದಲ್ಲಿ ಈ 3 ಸಂಗೀತ ತ್ರಿಮೂರ್ತಿಗಳು ಒಟ್ಟಾಗಿ ಬೆಳೆದಂತಹ ಸಂಗೀತದ ಖನಿಜ ಪ್ರದೇಶ. ಇಲ್ಲಿ ಒಂದು ಸ್ವಲ್ಪ ನೆನಪು ಮಾಡಿಕೊಂಡ್ರೆ, ಪಾಶ್ಚಿಮಾತ್ಯ ಯುರೋಪಿನಲ್ಲಿ ಬ್ಯಾಕ್ ಆಗಲಿ
ಅಥವಾ ಮೊಜಾರ್ಟ್ ಆಗಲಿ ಅಥವಾ ಬೀಥೋವನ್ ಆಗಲಿ ಇದೇ ಸಮಯದಲ್ಲಿದ್ದವರು. ಅಲ್ಲೂ ಕೂಡ ಈ ತ್ರಿಮೂರ್ತಿಗಳಿದ್ದರು. ಸ್ವಲ್ಪ ಹಿಂದಿನವರು, ಸ್ವಲ್ಪ ಬ್ಯಾಕ್. ಅವರು 1685 ಬ್ಯಾಕ್, 1756 ಮೊಜಾರ್ಟ್, 1770 ಬಿಥೋವನ್. ನೋಡಿ, ಇದೇ ಸಮಯದಲ್ಲಿ ದೇವರು ಸೃಷ್ಟಿ ಮಾಡುವಾಗ ಒಂದು ಪಾಕ್ಷಿಕವಾಗಿ ಒಂದೇ ಸಲ ಎಲ್ಲ ಹುಟ್ಟಿ ನೋಡುವ, ಒಂದೇ ಜಾಗದಲ್ಲಿ ನೋಡುವ, ಏನಾದ್ರು ಮಾಡಿ ಸೃಷ್ಟಿ ಮಾಡಿ ಅಂತ. ಹಾಗೆ ನಮ್ಮ ತಿರುವಾರೂರಿನಲ್ಲಿ ಹುಟ್ಟಿ ತಿರುವಯ್ಯಾರಿಗೆ ಮತ್ತೆ ಬಂದು ಸೇರಿದಂಥ ಈ ಸಂಗೀತ ತ್ರಿಮೂರ್ತಿಗಳ ಪೈಕಿ ತ್ಯಾಗರಾಜರು ಬಹಳ ಬಹಳ ಫೇಮಸ್ ಆಗಿಬಿಟ್ರು. ಅವರು ಬಗ್ಗೆ ದಂತಕಥೆಗಳು 100,000 ಇದೆ. ಆ ಯಾವುದೇ ಅಜ್ಜಿಕತೆಯನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಅದು ಬೇಡ. ಅವರು ನಮೋ ರಾಘವಾಯ ಅಂತ ಹೇಳುವಂಥ ಹಾಡಿನೊಂದಿಗೆ ಗೋಡೆಯಲ್ಲಿ ಪದ್ಯವನ್ನು ಬರೆದು ಶಾಲೆಯಲ್ಲಿರುವಾಗ ಅವರು ಪ್ರಥಮ ನಾಂದಿಯನ್ನು ಹಾಡಿದರು. ನಮೋ ನಮೋ ರಾಘವಾಯ ಅನಿಶಂ, ನಮೋ ನಮೋ ರಾಘವಾಯ ಅನಿಶಂ. ಇದು ಅವರ ಪ್ರಥಮ ರಚನೆ ಅಂತ ಹೇಳಲಾಗಿದೆ. ವಿದ್ವಾಂಸರು ಬೇರೆ ಅಭಿಪ್ರಾಯವನ್ನು ಕೊಡ್ತಾರೆ, ನಮಗೆ ಬೇಡ. ತಿರುವಯ್ಯಾರನ ಉತ್ತರ ಮಾಡಾ ಸ್ಟ್ರೀಟ್ ಅಂತ ಒಂದಿದೆ. ಅಲ್ಲಿಗೆ ಯಾವಾಗಲೂ ರಾಮಬ್ರಹ್ಮರು ಮಗನನ್ನು ಕರ್ಕೊಂಡು ಹೋಗ್ತಾ ಇದ್ದರು. ಆ ತುದಿಯಲ್ಲಿ ಸೊಂಟಿ ವೆಂಕಟರಮಣಯ್ಯ ಅವರು ಪಾಠ ಮಾಡ್ತಾಯಿದ್ರು, ಅವರು ಹಾಡ್ತಾಯಿದ್ರು. ಇದನ್ನು ಕೇಳಿ ತನ್ನ ಮಗನಿಗೂ ಸಂಗೀತ ಹೇಳಿಕೊಡ್ಬೇಕು ಅಂತೇಳಿ ಸೊಂಟಿಯವರನ್ನು ಕೇಳಿದಾಗ, ರಾಮಬ್ರಹ್ಮರು ಕೇಳಿದಾಗ ತ್ಯಾಗರಾಜರಿಗೆ ಹೇಳಿಕೊಡ್ತೇನೆ ಅಂತೇಳಿ ಹೇಳಿದರು. ಈ ಪುಣ್ಯಾತ್ಮ ಬಾಹು ಬೇಗನೆ ಕಲಿತದ್ದನ್ನು ನೋಡಿ ಸಾಕಷ್ಟು ಪಾಠಗಳನ್ನು ಸೊಂಟಿ ವೆಂಕಟರಮಣಯ್ಯನವರು ಮಾಡಿದ್ದಾರೆ. ತ್ಯಾಗರಾಜರು ಅವರು ಹಿಂದಿನ ಪರಂಪರೆಯಿಂದ ಬಂದಂಥ ಒಂದು ಅತ್ಯಂತ ಹಳೆಯ ಶಾಲೆಯಲ್ಲಿ, ಜಗಲಿ ಶಾಲೆಯಲ್ಲಿ ಕಲಿತವರು. ಆದರೆ ಶಾಲೆಯ ಬಗ್ಗೆ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ, ಸಂಗೀತವನ್ನೇ ಹೆಚ್ಚಾಗಿ ಕಲಿತದ್ರಿಂದ ಅದನ್ನೇ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸೊಂಟಿ ಅವರು ಕಾರಣರಾದರು. ಕಾಂಚೀಪುರದಿಂದ ರಾಮಕೃಷ್ಣ ಯತೀಂದ್ರ ಅಂತೇಳಿ ಹೇಳುವವರು ಅಕಸ್ಮಾತ್ತಾಗಿ ಆ ಊರಿಗೆ ಬಂದದರ ಪರಿಣಾಮವಾಗಿ 18 ವರ್ಷದ ಹುಡುಗ ತ್ಯಾಗರಾಜರಿಗೆ ರಾಮನ ಜಪವನ್ನು ಅವರಿಗೆ ನಿರ್ದೇಶಿಸಿ ಅದನ್ನು ಮಾಡುವಾಗೆ ಹೇಳಿ 96 ಕೋಟಿ ಜಪವನ್ನು ಮಾಡಿಸಿದಂಥ ಈ ಸದ್ಗುರು ಈ ರಾಮಕೃಷ್ಣ ಯತೀಂದ್ರ ಅವರು. ಅದನ್ನು 96 ಕೋಟಿ ಸಲ ಬರೆದು ದಿವಸಕ್ಕೆ 1 ಲಕ್ಷ ಬರೀತಿದ್ರು ಅಂತ ವಾಲಾಜಪೇಟೆಯವರು ಎಲ್ಲೋ ಕಡೆಯಲ್ಲಿ ಹೇಳಿದ್ದಾರೆ. ದಿವಸಕ್ಕೆ 1 ಲಕ್ಷ ಬರೀತಿದ್ರಂತೆ. ಹಾಗೆ 96 ಕೋಟಿ ರಾಮನಾಮ ಜಪ ಮಾಡಿದ್ದಾರೆ, ತಾರಕ ಮಂತ್ರವನ್ನು. ಹೀಗೆ ಮಾಡಿ ಮುಗಿಸಿದ ನಂತರ ಅಠಾಣದಲ್ಲಿ ಏಲಾನಿ ದಯರಾದು ಅಂತ ಹೇಳ್ತಾ ತನ್ನ ಎದುರಿನಲ್ಲಿ ನಿಂತಂತ ರಾಮನನ್ನು ತಾನು ದರ್ಶಿಸಿದ್ದಾರೆ. ಕನುಗೊಂಡಿನಿ ಶ್ರೀರಾಮುನಿ ನೆಡು ಇದು ಆ 96 ಕೋಟಿ ರಾಮನಾಮ ಜಪ ಮಾಡಿದ ನಂತರ ತನ್ನಿಗೆ ತಾನೇ ನೋಡಿದಂಥ ರಾಮನನ್ನು ವಿವರಿಸುವಂಥ ಒಂದು ಅದ್ಭುತವಾದಂಥ ಬಿಲಹರಿ ಕೃತಿ. 1784ಕ್ಕೆ ಪಾರ್ವತಿ ಅಮ್ಮನವರೊಟ್ಟಿಗೆ ತ್ಯಾಗರಾಜರದ್ದು ವಿವಾಹ ಆಯಿತು. ಆದರೆ ಅವರು ತೀರ್ಕೊಂಡ್ರು. ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅವರು ಹೇಳಿದ್ದಾರೆ, ನಾನು ಸಾಯ್ತೇನೆ, ಅವ್ರಿಗೆ ಕಾಯಿಲೆ ಇತ್ತು, ನನ್ನ ತಂಗಿಯನ್ನೇ ನೀನು ಮದುವೆ ಆಗಿಬಿಡು ಅಂತ. ತನ್ನ ಹೆಂಡತಿಯ ನಿರ್ದೇಶನದಂತೆ ಅವರ ಹೆಂಡತಿಯನ್ನೇ ಕಮಲಮ್ಮನನ್ನು ಮತ್ತೆ ತ್ಯಾಗರಾಜರು ವಿವಾಹವಾಗ್ತಾರೆ. ವಿವಾಹ ಆಗಿ ಸೀತಾಲಕ್ಷ್ಮಿ ಅಂತ ಹೇಳುವಂಥ ಒಬ್ಬರು ಪುತ್ರಿಯೂ ಅವರಿಂದ ಜನಿಸ್ತಾರೆ. ಕುಪ್ಪುಸ್ವಾಮಿ ಅಯ್ಯರ್ ಅಂತ ಹೇಳುವವರಿಗೆ ಅವರನ್ನು ವಿವಾಹ ಮಾಡಿಕೊಟ್ಟರು. ತ್ಯಾಗರಾಜನ್ ಅಂತ ಒಬ್ಬ ಪುತ್ರ ಅದಕ್ಕೆ ಜನಿಸಿದ. ಗುರು ಒಬ್ಬ ಪಿಟೀಲು ವಿದ್ವಾಂಸನ ಜೊತೆಗೆ ಅವನು ಪಿಟೀಲು ವಿದ್ವಾಂಸನನ್ನು ಒಂದು ಗುರು ಅಮ್ಮಾಳ್ ಅಂತೇಳಿ ಹೇಳುವವರ ಜೊತೆಗೆ ಮದುವೆ ಮಾಡಿಸಿದರು. ಕಾಯಿಲೆ ಪರಿಣಾಮವಾಗಿ
ತಿರಿಯೋದು. ತ್ಯಾಗರಾಜರ ಸಂತತಿ ಇಲ್ಲಿ ನಿಂತಿತು. ಆಮೇಲೆ ಸಂತಾನ ಇಲ್ಲ. ತ್ಯಾಗರಾಜರು ಉಂಚ ವೃತ್ತಿ ಮಾಡ್ತಾ ಇದ್ರು ಅಂತ ನಮಗೆಲ್ರಿಗೂ ಗೊತ್ತಿದೆ. ಉಂಚ ವೃತ್ತಿ ಅಂತೇಳಿ ಹೇಳಿದರೆ ಪುಷ್ಯಬಹುಳ ಪಂಚಮಿ ಅಂದರೆ ಅವರ ಆರಾಧನೆಯ ದಿವಸ ನಮ್ಮಲ್ಲಿ ಉಂಚ ವೃತ್ತಿಯನ್ನು ಮಾಡುವಂಥ ಒಂದು ಪದ್ಧತಿಯನ್ನು ನೆನಪಿಸಿಕೊಳ್ತೇವೆ ನಾವು. ಆ ದಿವಸ ಮಾತ್ರ. ತ್ಯಾಗರಾಜರು ಜೀವಮಾನ ಇಡೀ ಉಂಚ ವೃತ್ತಿಯಲ್ಲಿಯೇ ಬದುಕಿದವರು. ಅಲ್ಲಿ ಒಂದು ಕಡೆಯಲ್ಲಿ ಹೇಳಿಕೊಂಡಿದ್ದಾರೆ, ಅಕ್ಕಿ ಬೇಳೆ ಮಾತ್ರ ಅಲ್ಲ, ಒಂದು ಮೆಣಸಿನಕಾಯಿ ಬೇಕು, ಉಪ್ಪು ಬೇಕು ಅಂತಾದರೆ ಸಹ ಬೇಡಿಯೇ ತರು. ಅದಕ್ಕೆ ಆ ದಿವಸಕ್ಕೆ ಬೇಕಾದಷ್ಟು ಮಾತ್ರ, ಮರು ದಿವಸಕ್ಕೆ ತರುವಾಗಿಲ್ಲ. ಇಷ್ಟು ಶಿಸ್ತಿನ ಜೀವನದಲ್ಲಿ ರಾಮನ ಮೇಲೆಯೇ ತನ್ನ ಉದ್ದೇಶವನ್ನು ಇಟ್ಟು ತನ್ನ ಕೈಂಕರ್ಯವನ್ನು ಕೈಗೊಂಡವರು ತ್ಯಾಗರಾಜರು. ಅವರ ರಚನೆಗಳು ಸಾವಿರಾರು, 1,000 ಇರ್ಬೋದು ಅಂತ. ಅದರ ಒಂದು ಆವೃತ್ತಿಯ ಪ್ರಕಾರ 24,000 ಬರೆದಿದ್ದಾರೆ ಅಂತೇಳಿ ಹೇಳ್ತಾರೆ. ಅದು ಗೊತ್ತಿಲ್ಲ. ಅದು ನಮ್ಮಲ್ಲಿ 4,25,000 ತುಳಂಬರ ಬರೆದಿದ್ದಾರೆ ಅಂತ ಹೇಳಿದಾಗ ಬೇಡ. ಅದು 1,000 ಇರಬಹುದು ಅಂತ ಒಂದು ಆಲೋಚನೆ ಇದೆ. 1,000ದಲ್ಲಿ ರಂಗರಾಮಾನುಜ ಅಯ್ಯಂಗಾರ್ ಅಂತೇಳಿ ಹೇಳುವವರು ಸುಮಾರು 728 ಕೃತಿ ರಚನೆಗಳನ್ನು ಎಕ್ಸೆಪ್ಟ್ ಮಾಡಿ ಪ್ರಕಟಿಸಿದ್ದಾರೆ. ಕೃತಿ ಮಣಿಮಾಲೆ ಅಂತ ಹೇಳುವಂಥ ಪುಸ್ತಕದಲ್ಲಿ. ಟಿ ಕೆ ಗೋವಿಂದರಾವ್, ನಮ್ಮ ಪಡುಬಿದ್ರೆಯವರು, ಟಿ ಕೆ ಗೋವಿಂದರಾವ್ ತಿರುವನಂತಪುರದವರು, ಅವರು ಪ್ರಕಟಿಸಿದಂತಹ ಪುಸ್ತಕದಲ್ಲಿ 688 ರಚನೆಗಳು ತ್ಯಾಗರಾಜರದ್ದು ಅದರಲ್ಲಿದೆ. ಸೊ ನಮಗೆ ಸುಮಾರಾಗಿ ಗೊತ್ತಿರೋದು 600 ಪ್ಲಸ್ ಆರ್ ಮೈನಸ್ ಅಂತ ಇಟ್ಕೊಳ್ಳೋಣ. ಈ ರಚನೆಗಳಲ್ಲಿ ಅವರು ಶುರುವಿಗೆ ಮಾಡಿದಂಥ ರಚನೆಯಲ್ಲಿ ಎಲ್ಲ ಪೂರ್ವ ಸೂರಿಗಳನ್ನು, ಶಾಸ್ತ್ರಕಾರರನ್ನು ನೆನೆದಿದ್ದಾರೆ. ಅದರಲ್ಲಿ ವಿದುಲ ಕುಮ್ರೊಕ್ಕೇದ ಅಂತ ನಾನೊಂದಾಗ ಹೇಳಿದೆ. ಅದರಲ್ಲಿ ಕಮಲ, ಗೌರಿ, ವಿಷ್ಣು, ಶಿವ, ನಾರದರು, ಮೃಕಂಡು, ಕಾಶ್ಯಪ, ತುಂಬೂರು, ಸೋಮೇಶ್ವರ, ಕಾರಂಗದೇವ, ಹೀಗೆ ಪ್ರಮುಖರು ಎಲ್ಲರನ್ನು ಒಂದು ಕೃತಿಯಲ್ಲಿ ನೆನೆಸಿದ್ದಾರೆ. ನಮಗೆ ಎಲ್ಲಿಯಾದರೂ ಶಾಸ್ತ್ರ ಗ್ರಂಥಗಳು ಬಿಟ್ಟು ಹೋದರೆ ಇದನ್ನು ಹುಡುಕಬಹುದು. ಹಾಗೂ ಒಂದು ಕ್ರೊನಾಲಾಜಿಕಲ್ ಲಿಸ್ಟ್ ಒಂದು ನಮಗೆ ಈ ಕೃತಿಯಲ್ಲಿ ನಮಗೆ ಕೊಡಮಾಡಿದ್ದಾರೆ. ಹಾಗೆ ಸಂಗೀತ ಶಾಸ್ತ್ರ ಜ್ಞಾನಮು ಅಂತ ಒಂದು ಕೃತಿ ಇದೆ, ಅದು ಕಡೆಗೆ ಮತ್ತೆ ಹೇಳ್ತೇನೆ. ಅದರಲ್ಲಿ ಭೃಂಗಿ, ನಟೇಶ, ಸಮೀರಜ, ಘಟಜ, ಮತಂಗ, ನಾರದ ಇವರನ್ನೆಲ್ಲ ಉಪಾಸನೆ ಮಾಡಿದಂತಹ ಉಲ್ಲೇಖ ಇದರಲ್ಲಿ ಬಂದಿದೆ. ಉಪನಿಷತ್ ಬ್ರಹ್ಮರ ಬಗ್ಗೆ ಅವರು ಪೂರ್ವಾಶ್ರಮದಲ್ಲಿ ಬ್ರಾಹ್ಮಣರ ಸಹಪಾಠಿಯವರು, ಉಪನಿಷತ್ ಬ್ರಹ್ಮ ಅಂತ ಕಾಂಚೀಪುರದಲ್ಲಿದ್ದರು. ಅವರು 100 ವರ್ಷ ವಯಸ್ಸಾಗಿ 108 ಉಪನಿಷತ್ತುಗಳಿಗೆ ಉಪಾಖ್ಯಾನ ಬರೆದಂಥವರು ಬಹಳ ದೊಡ್ಡ ಜನ. 115 ವರ್ಷ ಅವರು ಬದುಕಿದ್ರು. ಅವರ ಒಂದು ರಿಕ್ವೆಸ್ಟಿನ ಹಾಗೆ ಲಾಲ್ಗುಡಿ, ಮದ್ರಾಸು, ತಿರುವೊಟ್ಟಿಯೂರು, ನಾಗಪಟ್ಟಣ, ಶ್ರೀರಂಗ ಹೀಗೆ ಎಲ್ಲ ಅಲ್ಲಿಗೆ ಹೋದಾಗ ಒಂದಷ್ಟು ಸಮುದಾಯ ಕೃತಿಗಳನ್ನು
ಅದನ್ನು ಬರೆದಿದ್ದಾರೆ. ಹಾಗಾಗಿ ನಮಗೆ ಈ ಸಮುದಾಯ ಕೃತಿಗಳು ಸುಮಾರು ಲಾಲ್ಗಡಿ, ಪಂಚರತ್ನ, ತಿರುವಟಿ